ಮದ್ದೂರಿನ ಗಲಾಟೆ ಸರ್ಕಾರದ ವೈಫಲ್ಯವೇ ಕಾರಣವಾಗಿದೆ. ಗೃಹ ಸಚಿವರು ಇದ್ದಾರೋ ಇಲ್ಲವೋ ಅನ್ನುವಂತಹ ಭಾವನೆ ಮೂಡಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಕಿನಕಾಯಿ ಮಾತು ವಾಗ್ದಾಳಿ. ಕಳೆದ 2 ವರ್ಷಗಳಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಿದೆ. ಮದ್ದೂರಿನ ಗಲಾಟೆಯ ಸರ್ಕಾರ ವೈಫಲ್ಯವೇ ಕಾರಣವಾಗಿದೆ. ಗೃಹ ಸಚಿವರು ಇದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಒಂದು ಭಾವನೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಕಿನಕಾಯಿ ವಾಗ್ದಾಳಿ. ಕಳೆದ 2 ವರ್ಷಗಳಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿದೆ. ಹುಬ್ಬಳ್ಳಿಯಲ್ಲಿ ವಿಸರ್ಜನೆ ಮೆರವಣಿಗೆ ವೇಳೆ ಚಾಕು ಇರಿತ. ಧಾರವಾಡದಲ್ಲಿ ಪೊಲೀಸರಿಂದ ಜನರ ಮೇಲೆ ಲಾಠಿ ಚಾರ್ಜ್. ಇದೀಗ ಮಂಡ್ಯದ ಮದ್ದೂರಿನಲ್ಲೂ ಕೂಡ ಕೋಮು ಗಲಭೆ. ಇದೆಲ್ಲ ನೋಡ್ತಾ ಇದ್ರೆ ಸರ್ಕಾರ ಎಷ್ಟು ಆಕ್ಟಿವ್ ಆಗಿದೆ ಅನ್ನೋದು ತಿಳಿಯುತ್ತೆ. ಗೃಹ ಸಚಿವರು ಪ್ರಶ್ನಿಸಿದ್ರೆ ನುಣುಚಿಕೊಳ್ಳಲು ಯತ್ನ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಕೂಡ ಘಟನೆಗೆ ಕಾರಣವಾಗಿರುವವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಸರ್ಕಾರವನ್ನು ಒತ್ತಾಯಿಸಿದ ಬಿಜೆಪಿ ಶಾಸಕ ಮಹೇಶ್ ತೆಂಕಿನಕಾಯಿ. ಮಸೀದಿ ಮೇಲೆ ನಿಂತು ಗಣೇಶ ವಿಸರ್ಜನೆ ಕಲ್ಲು ಚಪ್ಪಲಿ ನೋಡಿ, ಕರ್ನಾಟಕದಲ್ಲಿ ಕಳೆದ 2 ವರ್ಷ 2 ತಿಂಗಳಿಂದ ಏನು ಸರ್ಕಾರ ಬಂದಿದೆ, ಸರ್ಕಾರ ಬಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಒಂದು ಪರಮೋಚ್ಚ ಅವಧಿಗೆ ಹೋಗುವಂತಾಗ್ತಾ ಇದೆ. ಇವತ್ತು ಅನೇಕ ಸಂದರ್ಭದಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಡೆ ಈ ರೀತಿಯಾದಂಥ ಘಟನಾವಳಿಗಳೇ ನಡೆದಿದ್ದಾವೆ. ಹುಬ್ಳಿ ಇದೀಗ ತಾನೇ ನನಗೆ ವರದಿ ಬಂತು, ನಿನ್ನೆ ರಾತ್ರಿ ಒಬ್ಬರು ಚಾಕು ಆಗ್ಯಾರ ಅಂತ ಕೂಡ ಬಂದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಆಮೇಲೆ ನಮ್ಮ ಧಾರವಾಡದಲ್ಲಿ ಆಗಿರ್ತಕ್ಕಂಥ ಘಟನೆ, ಇವನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಆಗುತ್ತೆ ಸರ್ಕಾರದ ವೈಫಲ್ಯ, ಗೃಹ ಸಚಿವರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿರಿ, ಆದರೆ ಈ ರೀತಿಯಾದಂಥ ಸವಲತ್ತು ಕೊಡುವ ಮುಖಾಂತರ ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತೀರಿ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಅನ್ನೋಂಥದ್ದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇವತ್ತು ಯಾಕೋ ಒಂದು ಕಡೆ ಕರ್ನಾಟಕದಲ್ಲಿ ಗೃಹ ಸಚಿವರು ಆಧಾರ ಇಲ್ಲ ಅಂತಕ್ಕಂಥ ಮಾನಸಿಕತೆ ಒಳಗೆ ಜನ ಬರತ್ತಾರೆ. ಗೃಹ ಸಚಿವರು ಇಲ್ಲ ಅನ್ನುವಂಥ ಮಟ್ಟಕ್ಕಾಗುತ್ತೆ. ಅನೇಕ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಕೇಳಿದರೆ ಇದರ ಬಗ್ಗೆ ಮಾಹಿತಿ ಇಲ್ಲ, ನಾನು ತರಿಸ್ಕೊತೀನಿ, ನೋ ಕಮೆಂಟ್ಸು ಅಂತಕ್ಕಂಥ ಮಾತನ್ನು ಹೇಳುವಂಥದ್ದಾಗ್ತದೆ. ಹೀಗಾಗಿ ನಿನ್ನೆ ಯಾರು ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಆಗೈತಿ, ವಿನಾಕಾರಣ ಹಿಂದೂಗಳ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಪ್ರಯೋಗ, ಧಾರವಾಡದಲ್ಲಿ ಲಾಠಿ ಚಾರ್ಜ್ ಆಗುವಂಥದ್ದಾಗೈತೆ, ನಿನ್ನೆ ರಾತ್ರಿ ಹುಬ್ಳಿಯಲ್ಲಿ ಒಬ್ಬ ಸ್ಟ್ಯಾಬಿಂಗ್ ಮಾಡುವಂಥದ್ದಾಗೈತಿ. ಇವನ್ನೆಲ್ಲವನ್ನು ನೋಡಿದ್ರೆ ಗೃಹ ಸಚಿವಾಲಯ ಸಂಪೂರ್ಣವಾಗಿ ವಿಫಲ ಆಗೈತಿ. ಮತ್ತು ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸ್ತಕ್ಕಂಥದ್ದನ್ನು ಮೊದಲು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ. ಸರ್, ಮಂಡ್ಯದವರು ಮಸೀದಿ ಮೇಲೆ ನಿಂತು ಗಣೇಶ ವಿಸರ್ಜನೆ ಕಲ್ಲು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.